ಎಲ್ಲರಿಗೂ ನಮಸ್ತೆ. ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ವೆಲ್. ಇವತ್ತಿನ ರೆಸಿಪಿ ಬಂದು ಬಟರ್ ಚಿಕನ್. ತುಂಬ ರುಚಿಕರವಾದ ಗ್ರೇವಿ ಇದು. ಎಲ್ಲರೂ ಒಮ್ಮೆ ಟ್ರೈ ಮಾಡಲೇಬೇಕು. ಬನ್ನಿ, ನಾನು ಇದನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬೋನ್ಲೆಸ್ ಚಿಕನ್, ಅದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪೌಡರ್, ಕ್ಯುಮಿನ್ ಪೌಡರ್, ಸ್ವಲ್ಪ ಉಪ್ಪು, ಕಸೂರಿ ಮೇಥಿ ಇಷ್ಟನ್ನು ಹಾಕಿ, ಮತ್ತು ಈ ಮಿಕ್ಸ್ಚರಿಗೆ 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, 3 to 4 ಸ್ಪೂನ್ಸ್ ಕರ್ಡ್ ಮತ್ತು ಅರ್ಧ ಲೆಮನ್ ಹಾಕಿ ಸ್ಕ್ವೀಸ್ ಮಾಡಿ, ನೆಕ್ಸ್ಟು 1/2 ಸ್ಪೂನ್ ಎಣ್ಣೆ ಹಾಕಿ, ಮಸ್ಟರ್ಡ್ ಆಯಿಲ್ ನಾನು ಯೂಸ್ ಮಾಡಿರೋದು, ನೀಟಾಗಿ ಮಿಕ್ಸ್ ಮಾಡಿ 1 to 2 hours ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ ಇದನ್ನು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ನೋಡೋಣ. ಒಂದು ಕಡಾಯಿಗೆ 3-4 ಕ್ಯೂಬ್ಸ್ ಬಟರ್ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಕಿ ಸಾಫ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ ಹಾಕ್ತೀನಿ, 2 ಯೂಸ್ ಮಾಡಿದ್ದೀನಿ ಈರುಳ್ಳಿ, ಮೀಡಿಯಮ್ ಸೈಜ್ಡು. ಆ ಈರುಳ್ಳಿನ ಹಾಕಿ ಸಾಲ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಹೋಲ್ ಗರಂ ಮಸಾಲ, ಚಕ್ಕ, ಲವಂಗ ಅಂಥ ಐಟಮ್ಸ್ನೆಲ್ಲ ಹಾಕಿ ಮತ್ತೆ ಮಿಕ್ಸ್ ಕೊಡ್ತೀನಿ. ನೆಕ್ಸ್ಟು ಬಂದು ಟೊಮೆಟೊ ಹಾಕ್ತೀನಿ. ಈವನ್ ಐ ಟೇಕ್ ಅದಕ್ಕೆ 2 ಮೀಡಿಯಮ್ ಸೈಜ್ ಟೊಮೆಟೊಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ಇದರಲ್ಲಿ ಲೋ ಫ್ಲೇಮಲ್ಲಿ ಹುರಿಬೇಕಾಗತ್ತೆ. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಸ್ವಲ್ಪ ನಾನು ಕ್ಯಾಶ್ಯೂ ನಟ್ಸ್ನ ನೀರಲ್ಲಿ ಸೋಕ್ ಮಾಡಿ 2 hours ಇದಕ್ಕೊಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಎಲ್ಲ ಧನಿಯಾ ಪೌಡರು, ಕ್ಯುಮಿನ್ ಪೌಡರು ಮತ್ತು ಖಾರದ ಪುಡಿ ಎಲ್ಲನೂ ಸಹಿತ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಇದು ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಇದಕ್ಕೆ ಆಯಿಲೆಲ್ಲ ಸೈಡಿಂದ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದನ್ನು ನಾನು ಕೂಲ್ ಆಗಲಿಕ್ಕೆ ಬಿಡ್ತೀನಿ. ಕೂಲ್ ಆಗಿರುವಂಥ ಮಸಾಲಾನ ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಪ್ಯಾನಿಗೆ ಸ್ವಲ್ಪ ಬಟರ್ ಹಾಕಿ ನಾವು ಮ್ಯಾರಿನೇಷನ್ ಮಾಡಿಟ್ಕೊಂಡಂತಹ ಚಿಕನ್ ಇತ್ತಲ್ಲ ಅದನ್ನು ಶಾಲೋ ಫ್ರೈ ಮಾಡೋಣ. ಸೊ ಹೇಗೇನೋ ಚಿಕನ್ ಟಿಕ್ಕಾ ಹೇಗೆ ಮಾಡ್ತೀವಿ ಹಾಗೇನೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಶಾಲೋ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೊಳ್ತೀನಿ. ಹಾಗೆ ಉಳಿದಂಥ ಬ್ಯಾಚಸ್ನ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ಒಂದು ಪ್ಯಾನಿಗೆ 2-3 ಚಮಚ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಆಮೇಲೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತೀನಿ ನಾನು. ನೆಕ್ಸ್ಟು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಮಿಕ್ಸ್ ಕೊಡ್ತಾಯಿದ್ದೀನಿ ಇಲ್ಲಿ ನಾನು. ಈರುಳ್ಳಿ ಒಟ್ಟಿಗೆ ಸರಿ ಮಿಕ್ಸ್ ಮಾಡಿ ಸರಿ ರುಬ್ಕೋಬೇಕಾಗತ್ತೆ. ಮಸಾಲ ಎಲ್ಲ ಆಯಿಲ್ ಒಟ್ಟಿ ಫ್ರೈ ಆದಮೇಲೆ ಸ್ವಲ್ಪ ನೀರು, ನಾನು ಮಿಕ್ಸಿ ಜಾರ್ ತೊಳೆದಿದ್ದಂಥ ನೀರನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಹಾಕಿ ಕುದಿಲಿಕ್ಕೆ ಬಿಡಬೇಕು. ಇವಾಗ ಬೇಕಾದ್ರೆ ಸ್ವಲ್ಪ ಉಪ್ಪು ಆ್ಯಂಡ್ ಕಲ್ಲರಿಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದನ್ನು ಹಾಕಿ ನೀಟಾಗಿ ಚೆನ್ನಾಗಿ ಪೇಸ್ಟ್ ಮಾಡೋಣ. ಆಯಿಲೆಲ್ಲ ಸೈಡಿಂದ ಕಾಣಿಸ್ಬೇಕು. ಸೊ ಅಷ್ಟು ಫ್ರೈ ಆಗಿದೆ ಅಂದಲ್ಲಿ. ಸೊ ನಿಮಗೆ ಕನ್ಸಿಸ್ಟೆಂಟಿಗೆ ಬೇಕಾದಷ್ಟು ನೀರನ್ನು ಸಹಿತ ಆ್ಯಡ್ ಮಾಡ್ಕೊಬೋದು ಈ ಟೈಮಲ್ಲಿ. ನಾವೀಗ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದನ್ನೀಗ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಸರಿ ಕುದಿಬೇಕು. ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಲಾಸ್ಟ್ ನಾನು ಅದಕ್ಕೆ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಇಟ್ ಗಿವ್ಸ್ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೆಕ್ಸ್ಟು ನಾವಲ್ಲಿ ಸೈಡಲ್ಲಿ ಮಾಡಿಟ್ಕೊಂಡಂತಹ ಚಿಕನ್ ಟಿಕ್ಕಾ ಇರುತ್ತಲ್ಲ ಅದನ್ನು ನಾವೀಗ ಇದಕ್ಕೆ ಮಸಾಲೆ ಗ್ರೇವಿ ಒಳಗಡೆ ಹಾಕಿ ಒಂದು ಫ್ಯೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ನಾವು ಇದನ್ನು ಕುಕ್ ಮಾಡಿದ್ರೆ ಲಾಸ್ಟ್ ಒಂದು ಫ್ರೆಶ್ ಕ್ರೀಮ್ ಹಾಕೋಣ ಒಂದು ಟೆಕ್ಸ್ಚರಿಗೋಸ್ಕರ. ಮತ್ತು ಧನಿಯಾ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಇದು ಮಾಡಿ ನಮಗೆ ಗ್ಯಾಸ್ ಟರ್ನ್ ಆಫ್ ಮಾಡಿದ್ರೆ ಬಟರ್ ಚಿಕನ್ ಈಸ್ ರೆಡಿ. ನಾನು ಇದರ ಕಾಂಬಿನೇಷನಿಗೆ ಚಪಾತಿ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.